ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುತ್ತಪ್ಪ ರಾಯ್ ಪುತ್ರನ ಮೇಲೆ ಫೈರಿಂಗ್ ಕೇಸ್ಗೆ ಇದೀಗ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ರಿಕ್ಕಿ ಮೇಲೆ ಶೂಟೌಟ್ ಮಾಡಿದ ಆರೋಪಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಗನ್ ಮ್ಯಾನ್ ನಿಂದಲೇ ನಡೆಯಿತ ಕೊಲೆಗೆ ಸಂಚು ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ. ಮುತ್ತಪ್ಪ ರೈನ ಬಲಗೈ ಬಂಟನಂತಿದ್ದ ಆ ಗನ್ ಮ್ಯಾನ್ ರಿಕ್ಕಿ ರೈಗೆ ಒಂದು ಕಾಲದ ಗನ್ ಮ್ಯಾನ್ ಆಗಿದ್ದವನ ಮೇಲೇನೆ ಈಗ ಶಂಕೆ ಹುಟ್ಕೊಳ್ತಾ ಇರೋದು. ವಿಠಲ ಎಂಬ ಆರೋಪಿ ಬಿಡದಿ ಪೊಲೀಸರ ವಶದಲ್ಲಿದ್ದಾನೆ. ಈಗ ಅನುಮಾನ ಹುಟ್ಕೊಳ್ತಾ ಇರೋದು ಕಾರಣ ಏನಿರಬಹುದು ಅನ್ನೋದು ಪ್ರಶ್ನೆ ಅಲ್ವಾ? ಮುತ್ತಪ್ಪ ರೈ ಅವರಿಗೆ ಬಲಗೈ ಬಂಟನ್ ತರ ಇದ್ದವರು, ರಿಕ್ಕಿಗೂ ಕೂಡ ಒಂದ್ ಕಾಲದಲ್ಲಿ ಗನ್ಮ್ಯಾನ್ ಆಗಿದ್ದವರು ಈ ರೀತಿಯಾದಂತ ಸಂಚನ್ನ ರೂಪಿಸ್ತಾರಾ? ಇದರಿಂದ ಅವ್ರಿಗೆ ಉಪಯೋಗ ಏನು, ಲಾಭ ಏನು? ಲಾಭ ಇಲ್ಲದೆ ಯಾರು ಏನು ಮಾಡಲ್ಲ ಅಲ್ಲ. ಸೊ ಏನಿರಬಹುದು? ಯಾಕೆ ಅನುಮಾನ ಬಂದಿದೆ? ಯಾಕೆ ವಶಕ್ಕೆ ಪಡ್ಕೊಂಡಿದ್ದಾರೆ? ಈ ಸಂದರ್ಭದಲ್ಲಿ ಏನಾದ್ರೂ ಪ್ರಮುಖವಾದಂತ ಲೀಡ್ ಅನ್ನೋದು ಪೊಲೀಸರಿಗೆ ಸಿಕ್ಕಿದೆಯಾ? ಆ ಕಾರಣಕ್ಕಾಗಿಯೇ ವಶಕ್ಕೆ ಪಡ್ಕೊಂಡಿದ್ದಾರಾ? ಇಲ್ಲ ಅಂತಂದ್ರೆ ಪ್ರಕರಣ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇತ್ತು. ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಅವ್ರ ವಿರುದ್ಧ FIR ಆಗಿತ್ತು. ಸಡನ್ ಆಗಿ ಇದೀಗ ಗನ್ ಮ್ಯಾನ್ ಮೇಲೆ ಈ ಆರೋಪ ಕೇಳಿ ಬರ್ತಾ ಇರೋದು, ಶಂಕೆ ವ್ಯಕ್ತವಾಗ್ತಾ ಇರೋದು. ಯಾಕಿರಬಹುದು ಅನ್ನೋದೊಂದು ಅನುಮಾನ. ಸದ್ಯ ಅನಾರೋಗ್ಯ ಹಿನ್ನೆಲೆಯಲ್ಲಿ ರಿಕ್ಕಿ ಫಾರ್ಮ್ ಹೌಸ್ ನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರಂತೆ ಈ ವಿಠಲ್. ರಿಕ್ಕಿ ರೈ ಮೇಲೆ ಶೂಟೌಟ್ ಆದ ರಾತ್ರಿ ರಿಕ್ಕಿ ಜೊತೆಗೆ ಪರ್ಸನಲ್ ಆಗಿ ಚರ್ಚೆ ಮಾಡಿದ್ರಂತೆ. ಇದಾದ್ಮೇಲೆ ಅಂದ್ರೆ ರಿಕ್ಕಿ ಕಾರು ಹೊರಡುವ ಸ್ವಲ್ಪ ಸಮಯದ ಮುನ್ನ ವಿಠಲ್ ಫಾರ್ಮ್ ಹೌಸ್ ನಿಂದ ಹೊರ ಹೋಗಿದ್ದಾರೆ. ಶೂಟೌಟ್ ನಡೆದು ರಿಕ್ಕಿ ಆಸ್ಪತ್ರೆ ಸೇರಿದ ಬಳಿಕ ವಿಠಲ್ ಫಾರ್ಮ್ ಹೌಸ್ಗೆ ವಾಪಸ್ ಬಂದಿರೋದು. ವಿಠಲ್ ಚಲನ ವಲನ ಪೊಲೀಸರಿಗೆ ಸಾಕಷ್ಟು ಅನುಮಾನ ಹುಟ್ಟುವಂತೆ ಮಾಡಿದೆ. ಇದೇ ಕಾರಣಕ್ಕೆ ವಿಠಲನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ವಿಠಲ ಮೂಲ ಮಡಿಕೇರಿ, ಆತನ ಬಳಿ 2 ಏರ್ ಗನ್ ಮತ್ತು 2 ಲೈಸೆನ್ಸ್ ಶಾರ್ಟ್ ಗನ್ಗಳಿದೆಯಂತೆ. ಸದ್ಯ ವಿಠಲನ ವಶಕ್ಕೆ ಪಡೆದಿರುವಂತ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಅಸಲಿ ವಿಚಾರಣೆಯ ಬಳಿಕ ಶೂಟೌಟ್ ರಹಸ್ಯ ಹೊರ ಬೀಳಲಿದೆ. ನೋಡಿ, ಈ ಪ್ರಕರಣ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೇರೆ ದಿಕ್ಕಲ್ಲಿ ಸಾಕ್ತಾ ಇತ್ತು. ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಇದರ ರೂವಾರಿ ಇರಬಹುದು ಅನ್ನುವಂತ ಅನುಮಾನದಲ್ಲಿಯೇ FIR ದಾಖಲಾಗಿತ್ತು. ಕೇಸ್ ಆ ಆಂಗಲ್ ಅಲ್ಲಿ ನಡೀತಾ ಇತ್ತು. ತನಿಖೆ ಮಾಡ್ತಾ ಮಾಡ್ತಾ ಪೊಲೀಸರಿಗೆ ಒಂದು ಮೇನ್ ಲೀಡ್ ಸಿಕ್ಕಂಗೆ ಕಾಣಿಸ್ತಾ ಇದೆ. ಈಗ ವಶಕ್ಕೆ ಪಡಿಸ್ಕೊಂಡಿದ್ದಾರಲ್ಲ ಆರೋಪಿ ವಿಠಲ್, ಈತನ ಮೇಲೆ ಅನುಮಾನ ಬರೋದಕ್ಕೂ ಕಾರಣ ಇದೆ. ಪೊಲೀಸರು ಸ್ಥಳ ಮಹಜರು, ಮನೆಗೆ ಭೇಟಿ ಇದೆಲ್ಲ ಕೊಟ್ಟ ಸಂದರ್ಭದಲ್ಲಿ ಎಲ್ಲರೂ ವಿಚಾರಿಸಿದ್ದಾರೆ. ಅವತ್ತು ಏನಾಯ್ತು, ಎಷ್ಟೊತ್ತಿಗೆ ಮನೆಯಿಂದ ಹೊರಟ್ರು, ಎಷ್ಟೊತ್ತಿಗೆ ಶೂಟೌಟ್ ಆಯ್ತು, ಅದಕ್ಕಿಂತ ಹಿಂದೆ ಯಾರ್ಯಾರು ಮನೆಗೆ ಬಂದಿದ್ರು, ಯಾರ್ಯಾರ ಜೊತೆಗೆ ರಿಕ್ಕಿ ಮಾತಾಡ್ತಾ ಇದ್ರು, ರಿಕ್ಕಿ ಯಾರ ಜೊತೆಗೆ ಹೋದ್ರು, ಇದೆಲ್ಲ ತನಿಖೆ ಮಾಡಿದ್ದಾರೆ. ತನಿಖೆ ಒಂದು ಭಾಗ ಅಲ್ವಾ ಇದೆಲ್ಲ. ಈ ಸಂದರ್ಭದಲ್ಲಿ ಪೊಲೀಸ್ ಮೇಲೆ ಈತ ಮುತ್ತಪ್ಪ ರೈನ ಬಲಗೈ ಬಂಟ ಆಗಿ ಕೆಲಸ ಮಾಡ್ತಾ ಇದ್ರಂತೆ, ಗನ್ ಮ್ಯಾನ್ ಆಗಿ. ಅದಾದ್ಮೇಲೆ ಕೆಲವು ದಿನಗಳ ಕಾಲ ರಿಕ್ಕಿ ಅವ್ರಿಗೂ ಕೂಡ ಈತ ಗನ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಅನಾರೋಗ್ಯ ಇದ್ದಿದ್ರಿಂದ ಸೆಕ್ಯೂರಿಟಿ ಕೆಲಸವನ್ನು ಮಾಡ್ಕೊಂಡು ಮನೇಲಿ ಇದ್ರಂತೆ. ಆದ್ರೆ ಈ ಘಟನೆ ಆಗೋದ್ಕಿಂತ ಮುಂಚಿತವಾಗಿ ಒಂದ್ ಸ್ವಲ್ಪ ಹೊತ್ತುಗಳ ಕಾಲ ಪರ್ಸನಲ್ ಆಗಿ ರಿಕ್ಕಿ ಮತ್ತು ಇವರು ಮಾತನಾಡ್ಕೊಂಡಿದ್ದಾರೆ ಅನ್ನೋದನ್ನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಅಲ್ಲಿನ ಸಿಬ್ಬಂದಿಗಳು ತನಿಖೆ ಸಂದರ್ಭದಲ್ಲಿ ಏನೋ ಪರ್ಸನಲ್ ಆಗಿ ವಿಠಲ್ ಅವ್ರ ಜೊತೆಗೆ ಮಾತಾಡಿದ್ರು ಅಂತ. ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಅದಾದ್ಮೇಲೆ ಈ ಅಟ್ಯಾಕ್ ಆಗಿದೆ. ಬಟ್ ಆ ಅಟ್ಯಾಕ್ ಆಗಿ ಸುಮಾರು ಹೊತ್ತುಗಳಾದ ನಂತರ ವಿಠಲ್ ವಾಪಸ್ ಮನೆಗೆ ಬಂದಿರೋದು. ವಿಠಲ್ ಅವರ ಚಲನವಲನ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇಲ್ಲಿವರೆಗೂ ಪ್ರಕರಣ ಒಂದ್ ಆಂಗಲ್ ಅಲ್ಲಿ ನೋಡ್ತಾ ಇದ್ರು. ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಮೇಲೆ ಆರೋಪ ಇತ್ತು, FIR ಕೂಡ ಆಗಿತ್ತು. ಬಟ್ ಈಗ ವಿಠಲ್ ಮೇಲೆ ಈಗ ಶಂಕೆ ವ್ಯಕ್ತವಾಗ್ತಾ ಇರೋದು. ತನಿಖೆ ಸಂದರ್ಭದಲ್ಲಿ ಹೇಗೆಲ್ಲ ವಿಠಲ್ ಮೇಲೆ ಅನುಮಾನ ಬಂತು, ಈಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಯಾವ್ಯಾವ ಆಂಗಲ್ ಅಲ್ಲಿ ನಡೀತಾ ಇದೆ ತನಿಖೆ? ನೀತಿ ಏನು, ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮೇಲೆ ಏನು ಫೈರಿಂಗ್ ಆಯಿತು ಅಂತ ಹೇಳಿ ಪ್ರಕರಣ ದಾಖಲಾಗುತ್ತೆ. ಇನ್ಸಿಡೆಂಟ್ ಆದ ಬಳಿಕ ಪೊಲೀಸರು ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡು ಆರೋಪಿಗಳ ಪತ್ತೆಗಾಗಿ ಮುಂದಾಗುವಂತದ್ದು. ಅದರಲ್ಲಿ ರಾಕೇಶ್ ಮಲ್ಲಿ ಇರ್ಬೋದು, ಅನುರಾಧ, ಅದ್ರ ಜೊತೆ ನಿತೀಶ್ ಎಸ್ಟೇಟ್ ಮಾಲೀಕರಾದ ನಿತೀಶ್ ಶೆಟ್ಟಿ, ಅದ್ರ ಜೊತೆ ವೈದ್ಯನಾಥ, 4 ಜನ ಮೇಲೆ ಏನು ರಿಕ್ಕಿ ರೈ ದೂರನ್ನ ಕೊಟ್ಟಿರ್ತಾರೆ ಅವರ ಚಾಲಕನ ಮುಖಾಂತರ. ಸೊ ಆ ಪ್ರಕರಣ ದಾಖಲಾದ ಮೇಲೆ ಸಾಕಷ್ಟು ಕುತೂಹಲ ಕೆಳಿಸಿದ್ರು. ಪ್ರಕರಣ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಏನು ಈ ದಾಳಿಯನ್ನು ನಡೆಸಲಾಗಿದ್ದ ಅನುಮಾನಗಳು ಕಾಣ್ ಬರ್ತಾ ಇದ್ವು. ಆದ್ರೆ ಯಾವ ಕಾರಣಕ್ಕಾಗಿ ಯಾರು ಈ ಫೈರಿಂಗ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಕಿಂಚಿತ್ ಸುಳುವು ಕೂಡ ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ. ಮತ್ತೆ ಫೈರಿಂಗ್ ಮಾಡಿದತನು ಕೂಡ ಯಾವುದೇ ಸುಳಿವನ್ನು ಕೂಡ ಅಲ್ಲಿ ಬಿಟ್ಟಿರ್ಲಿಲ್ಲ. ತಡರಾತ್ರಿ ಬರ್ತಿದ್ರು, ಫೈರಿಂಗ್ ಆಯ್ತು, ಅಷ್ಟು ಮಾತ್ರ ವಿಚಾರಗಳು ಬಿಟ್ರೆ ಇನ್ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯ ಆಗ್ತಿರ್ಲಿಲ್ಲ. ಸೊ ಆದ್ರೆ ಇದೀಗ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಏನು ಮುತ್ತಪ್ಪ ರೈ ಅವರ ಬಲಗೈ ಬಂಟದಂತಿದ್ದ ಏನು ವಿಠಲ್ ಎಂಬಾತನ ಮೇಲೆ ಸಸ್ಪೆಕ್ಟ್ ಬಂದಿರುವಂತದ್ದು. ಹೀಗಾಗಿ ಆತನ ಕರೆದು ಈಗಾಗಲೇ
ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ತನಿಖಾ ಸಂದರ್ಭದಲ್ಲಿ ಆತನೇ ಫೈರ್ ಮಾಡಿರುವಂತ ಅನುಮಾನಗಳು ಸಾಕಷ್ಟು ಬಲವಾಗಿ ಕಂಡು ಬರ್ತಾ ಇರುವ ಹಿನ್ನೆಲೆ ಆತನ ಬಹುತೇಕ ಬಂಧನ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಇನ್ನ ರಿಕ್ಕಿ ರೈ ಹೊರಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ಮಾತುಕತೆ ಆದ ಬಳಿಕ ರಿಕ್ಕಿ ರೈ ಹೊರಡುವ ಮೊದಲು ಆತ ಏನು ಅವರ ಫಾರ್ಮ್ ಹೌಸ್ ಇಂದ ಹೊರಗೆ ಹೋಗ್ತಾನೆ, ಬಿಡದಿಯಲ್ಲಿರುವ ಮನೆ ಏನಿದೆ ಅಲ್ಲಿಂದ ಹೊರಗೆ ಹೋಗ್ತಾನೆ. ಸೊ ಇದಾದ ಬಳಿಕ ರಿಕ್ಕಿ ರೈ ಮನೆಯಿಂದ ಹೊರಡ್ತಾರೆ. ಅವ್ರು ಹೊರಟ ನಂತರ ಈ ಫೈರಿಂಗ್ ಆಗಿರುವಂತದ್ದು. ಫೈರಿಂಗ್ ಆಗಿ ಕೆಲ ಹೊತ್ತಿನ ನಂತರ ಈತ ಪುನಃ ಅದೇ ಮನೆ ಒಳಗಡೆಗೆ ಹೋಗುವಂತದ್ದು. ಎಲ್ಲೂ ಕೂಡ ಸಿಸಿ ಕ್ಯಾಮೆರಾ ಫುಟೇಜ್ ನಲ್ಲಿ ದಾಖಲಾಗಿದೆ. ಸೊ ದೃಶ್ಯಗಳು ಸರಿಯಾಗಿರುವಂತದ್ದು. ಇದನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಈಗಾಗಲೇ ವಿಠಲ್ ಅನ್ನ ವಶಕ್ಕೆ ಪಡೆದು ತಡರಾತ್ರಿಯಿಂದ ಎನ್ಕ್ವೈರಿ ಮಾಡಿ ಬಹುತೇಕ ಬಂಧನ ಮಾಡುವ ಸಾಧ್ಯತೆಗಳು ಕಾಣ್ತಾ ಇರುವಂತದ್ದು. ಇನ್ನ ವಿಠಲ್ ಯಾರು ಏನು ಅಂತ ನಾವು ನೋಡ್ತಾ ಹೋಗಿದ್ರೆ, ವಿಠಲ್ ಮೂಲತಃ ಏನು ಕೊಡಗಿನವರು, ಕೊಡಗಿನ ಸೂರ್ಲಭ್ಯ ಮೂಲ ಅವರು, ಸೂರ್ಲಭ್ಯ ನಿವಾಸಿ ಅನ್ನೋ ಮಾಹಿತಿ ಇರುವಂತದ್ದು. ಮುತ್ತಪ್ಪರೈಗಿನ್ನ ಒಂದ್ 4-5 ವರ್ಷಗಳಷ್ಟೇ ವಯಸ್ಸಿನಲ್ಲಿ ಚಿಕ್ಕವರಿದ್ರು. ಆ ಮುತ್ತಪ್ಪರೈ ಯಾವಾಗ ಫೀಲ್ಡ್ ನಲ್ಲಿದ್ರು ಅವಾಗಿಂದ ಕೂಡ ಅವ್ರಿಗೆ ಗನ್ಮೆನ್ ಆಗಿ ಆತ ಕೆಲಸವನ್ನ ಮಾಡ್ಕೊಂಡಿರುವಂತದ್ದು. ಸೊ ಅಂದ್ರೆ ಮುತ್ತಪ್ಪರೈ ಫ್ಯಾಮಿಲಿಯ ಜೊತೆಗೆ ಸಾಕಷ್ಟು ಒಡನಾಟವನ್ನು ಕೂಡ ಈತ ಇಟ್ಕೊಂಡಿದ್ದ. ಸೊ ಅವ್ರ ಜೊತೆಗಿದ್ದು ಇತ್ತೀಚೆಗೆ ಏನು ವಯಸ್ಸಾದ ಹಿನ್ನೆಲೆಯಲ್ಲಿ ಅವರು ಗನ್ಮೆನ್ ಏನ್ ಕೆಲಸ ಇತ್ತು, ರಿಕ್ಕಿ ರೈ ಕೂಡ ಈತ ಗನ್ಮನ್ ಆಗಿ ಹಿಂದೆನೂ ಕೂಡ ಕೆಲಸವನ್ನ ಮಾಡಿದ್ದ. ಇತ್ತೀಚೆಗೆ ಏಜ್ ಆಗಿರುವ ಹಿನ್ನೆಲೆಯಲ್ಲಿ ಆತನ ಬಿಡದಿಯ ಮನೆಯಲ್ಲೇ ಕೂಡ ಅಲ್ಲೂ ಕೂಡ ಸಾಕಷ್ಟು ಜನ ಸೆಕ್ಯೂರಿಟಿಗಳನ್ನ ಇಟ್ಕೊಂಡಿರುವಂತದ್ದು, ಗನ್ಮೆನ್ಗಳನ್ನ. ಸೊ ಅಲ್ಲಿಗೆ ಈತನ ನೇಮಕವನ್ನ ಮಾಡ್ಕೊಳ್ಳಲಾಗಿತ್ತು. ಸೊ ಹೀಗಾಗಿ ಈತನೇ ಮಾಡಿದಾನೆ ಅನ್ನೋ ಆರೋಪಗಳು ಸದ್ಯ ಕೇಳಿ ಬಂದಿದೆ. ಈ ಕಾರಣಕ್ಕಾಗಿ ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇನ್ನು ಯಾವ ಕಾರಣಕ್ಕಾಗಿ ಈತನೇ ಫೈರ್ ಮಾಡ್ದ ಮತ್ತು ಇದು ರಿಕ್ಕಿ ರೈ ಜೊತೆ ಏನು ಮಾತುಕತೆ ಅದು ಬಂದ ನಂತರ ಈತ ಮಾಡಿರೋ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಅನುಮಾನಗಳು, ಕುತೂಹಲಗಳನ್ನ ಮೂಡಿಸ್ತಾ ಇರುವಂತದ್ದು. ಇದು ಉದ್ದೇಶಪೂರ್ವಕವಾಗಿ ಹೊಡೆದಿರುವಂತದ್ದ, ಇಲ್ಲ ಇವರೇ ಮಾಡಿಸಿರುವಂತದ್ದ, ಇಲ್ಲ ಈಗಾಗಲೇ ರಿಕ್ಕಿ ರೈ ಅವರು ಆರೋಪ ಮಾಡಿರುವಂತೆ ಆರೋಪಿಗಳ ಜೊತೆ ಕೈ ಜೋಡಿಸಿ ಏನಾದ್ರೂ ಈತ ಈ ರೀತಿಯಾಗಿ ಫೈರ್ ಮಾಡಿರ್ಬೋದಾ, ಈಗ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಸದ್ಯ ಬಿಡದಿ ಪೊಲೀಸರು ಈತನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಿದ್ದಾರೆ. ಈತನ ಬಂಧನದ ಬಳಿಕ ಫಾರ್ಮಾಲಿಟೀಸ್ ಏನಾಗುತ್ತೆ ಇದು ಮುಗಿದ ನಂತರ ಪ್ರಕರಣಕ್ಕೆ ಮತ್ತಷ್ಟು ಸ್ಫೋಟಕವಾದ ತಿರುವು ಮತ್ತೆ ಮಾಹಿತಿಗಳು ಹೊರಬೀಳುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.